ಹೆಚ್ಚು ಗಳಿಸ್ಬೇಕು, ಇನ್ನಷ್ಟು ಬೇಕು ಅಂತ ಓಡ್ತೀವಲ್ಲ, ಅದಕ್ಕೆ ನಾವು ಕೊಡೋ ಬೆಲೆ ಏನು? ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸಿದ್ರೂ ಈ ವಿಚಾರದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ನೋಡಿ, ಇದೇ ಇವತ್ತಿನ ವಿಚಿತ್ರ ಸತ್ಯ. ನಗರ ಭಾರತದಲ್ಲಿ ಮಾಡಿದ ಒಂದು ಸರ್ವೆ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ಜನರ ಆದಾಯ 30%ಗಿಂತ ಜಾಸ್ತಿಯಾಗಿದೆ. ಆದರೆ ಅದೇ ಸಮಯದಲ್ಲಿ ಮಾನಸಿಕ ಆರೋಗ್ಯ ಅಂದ್ರೆ ಜೀವನದಲ್ಲಿ ಸಿಗುವ ತೃಪ್ತಿ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ನಾವು ನಮ್ಮ ಜೀವನವನ್ನ ನಾವೇ ರೂಪಿಸಿಕೊಳ್ತಿದ್ದೀವಾ ಅಥವಾ ಬರೀ ನಮ್ಮ ಪಂಜರಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀವಾ? ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಭಾಗ. ಮೊದಲಿಗೆ ಈ ಆಧುನಿಕ ಮತ್ತಷ್ಟು ಬೇಕು ಅನ್ನೋ ಬಲೆ ಬಗ್ಗೆ ಮಾತಾಡೋಣ. ಇದನ್ನ ಮೂಲ ಲೇಖನದಲ್ಲಿ ಮೆಟೀರಿಯಲಿಸ್ಟ್ ಟ್ರೆಡ್ಮಿಲ್ ಅಂತ ಕರೀತಾರೆ. ಅಂದ್ರೆ ನಾವೊಂದು ಟ್ರೆಡ್ಮಿಲ್ ಮೇಲೆ ಓಡ್ದ ಹಾಗೆ, ಸಂಬಳ ಜಾಸ್ತಿ ಆದ ಹಾಗೆ ನಮ್ಮ ಆಸೆಗಳು, ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಜೊತೆ ಒತ್ತಡನೂ ಹೆಚ್ಚಾಗುತ್ತೆ. ಕೊನೆಗೆ ನೆಮ್ಮದಿ ಅನ್ನೋದು ಮಾತ್ರ ಯಾವತ್ತೂ ಕೈಗೆ ಸಿಗೋದೇ ಇಲ್ಲ. ಈ ಗೊಂದಲ ಯಾಕೆ ಆಗ್ತಿದೆ ಅಂದ್ರೆ, ನಾವು ಎರಡೂ ಬೇರೆ ಬೇರೆ ವಿಷಯಗಳನ್ನ ಒಂದೇ ಅಂತ ಅಂದ್ಕೊಂಡಿದ್ವಿ. ಅದೇ ಜೀವನ ಮಟ್ಟ ಮತ್ತೆ ಜೀವನದ ಗುಣಮಟ್ಟ. ನೋಡಿ, ಜೀವನಮಟ್ಟ ಅಂದ್ರೆ ನಮ್ಮತ್ರ ಏನಿದೆ ಅನ್ನೋದು, ನಮ್ಮ ಆದಾಯ, ಆಸ್ತಿ, ಸಮಾಜದಲ್ಲಿ ನಮ್ಮ ಸ್ಟೇಟಸ್. ಆದ್ರೆ ಜೀವನದ ಗುಣಮಟ್ಟ ಅಂದ್ರೆ ನಾವ್ ಹೇಗಿದ್ವಿ, ಹೇಗನ್ನಿಸ್ತಿದೆ ಅನ್ನೋದು. ಅಂದ್ರೆ ನಮ್ಮ ಸಮಯ, ನಮ್ಮ ಸಂಬಂಧಗಳು, ನಮ್ಮ ಮನಃಶಾಂತಿ. ಒಂದು ಹೊರಗಿಂದ ಗಳಿಸೋದು, ಇನ್ನೊಂದು ಒಳಗಿಂದ ಅನುಭವಿಸೋದು. ಜೀವನ ಮಟ್ಟ ಅಂದ್ರೆ ಅದು ನಮ್ಮ ಲೈಫ್ನ ಭೌತಿಕ ಪರಿಸ್ಥಿತಿ. ಇದನ್ನ ನಾವು ಅಳೆಯಬಹುದು. ನಮ್ಮ ಸ್ಯಾಲ್ರಿ ಎಷ್ಟು, ಮನೆ ಎಷ್ಟು ದೊಡ್ಡದಿದೆ, ಯಾವೆಲ್ಲ ವಸ್ತುಗಳಿವೆ ಅಂತ. ಹೌದು, ಇದು ನಮ್ಮ ಕಂಫರ್ಟನ್ನ ಜಾಸ್ತಿ ಮಾಡಬಹುದು, ಆದ್ರೆ ಖುಷಿ ಕೊಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇನ್ನೊಂದ್ ಕಡೆ ಜೀವನ ಗುಣಮಟ್ಟ ಅನ್ನೋದು ಭಾವನಾತ್ಮಕ, ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಟೆನ್ಷನ್ ಇಲ್ಲದೆ ಇರೋದು, ನಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯೋದು, ನಮ್ಮ ಜೀವನಕ್ಕೆ ಒಂದು ಅರ್ಥ ಇದೆ ಅಂತ ಅನ್ಸೋದು. ನಮ್ಮ ಹಿರಿಯರು ಸಂತೋಷ ಅಂತ ಹೇಳ್ತಿದ್ರಲ್ಲ, ಆ ಪರಿಕಲ್ಪನೆಗೆ ಇದು ತುಂಬಾ ಹತ್ರ. ಸರಿ, ಹಾಗಾದ್ರೆ ಬರೀ ಜೀವನ ಮಟ್ಟದ ಹಿಂದೆ ಹೋದ್ರೆ ಆಗುವ ಸಮಸ್ಯೆಗಳೇನು, ಅದಕ್ಕೆ ತೆರಬೇಕಾದ ಬೆಲೆ ಏನು ನೋಡೋಣ. ನಮ್ಮೆಲ್ಲರ ತಲೆಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅದೇನಂದ್ರೆ, ಜಾಸ್ತಿ ದುಡ್ಡಿದ್ರೆ ಜಾಸ್ತಿ ಖುಷಿ ಸಿಗುತ್ತೆ ಅಂತ. ಆದ್ರೆ ನಿಜವಾಗ್ಲೂ ಹಾಗಾಡುತ್ತಾ? ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಮೂಲಭೂತ ಅವಶ್ಯಕತೆಗಳು ಪೂರೈಸಿದ ಮೇಲೆ ಸಂತೋಷದ ಮಟ್ಟ ಹೆಚ್ಚು ಕಡಿಮೆ ಒಂದೇ ತರ ಇರುತ್ತೆ. ಸೈಕಾಲಜಿಯಲ್ಲಿ ಇದನ್ನ ಹೆಡೋನಿಕ್ ಅಡಾಪ್ಟೇಷನ್ ಅಂತಾರೆ. ಅಂದ್ರೆ ಹೊಸ ವಸ್ತುಗಳಿಂದ ಸಿಗೋ ಖುಷಿ ಇದೆಯಲ್ಲ, ಅದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಇದು ಒಂದು ರೀತಿ ವಿಷವರ್ತುಲ ನೋಡಿ. ಆದಾಯ ಹೆಚ್ಚಾದಾಗ ನಾವು ಖರ್ಚುಗಳನ್ನು ಜಾಸ್ತಿ ಮಾಡ್ತೀವಿ, ಅದಕ್ಕೆ ಸಾಲ ಮಾಡ್ತೀವಿ, ಕೊನೆಗೆ ಹೆಚ್ಚು ಒತ್ತಡಕ್ಕೆ ಸಿಲುಕ್ಕೊಳ್ತೀವಿ. ದುಡ್ಡು ಜಾಸ್ತಿ ಇದ್ರೂ ಲೈಫ್ ತುಂಬಾ ದುರ್ಬಲ ಮತ್ತೆ ಟೆನ್ಷನಿಂದ ಕೂಡಿರುತ್ತೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಆಗಿರೋ ದೊಡ್ಡ ಸಮಸ್ಯೆ ಇದು. ನಾವು ಬೇರೆಯವರ ಪರ್ಫೆಕ್ಟ್ ಆಗಿ ಕಾಣೋ ಎಡಿಟ್ ಮಾಡಿದ ಹೈಲೈಟ್ ರೀಲ್ ನೋಡಿ ನಮ್ಮ ಫಿಲ್ಟರ್ ಇಲ್ಲದ ನಿಜ ಜೀವನವನ್ನ ಹೋಲಿಕೆ ಮಾಡ್ಕೊಳ್ತೀವಿ. ಇದರಿಂದ ಆಗೋದೆಲ್ಲ ನಿರಾಸೆ ಮತ್ತು ಇನ್ನಷ್ಟು ಒತ್ತಡ. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆ ನೋಡೋಣ. ಶ್ರೀಮಂತ ಜೀವನ ಅಂದ್ರೆ ಏನು ಅನ್ನೋದನ್ನೇ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಂದು ಒಳ್ಳೆಯ ಜೀವನದ ನಿಜವಾದ ಕರೆನ್ಸಿಗಳು ಅಂದ್ರೆ ದುಡ್ಡಲ್ಲ. ಅವು ಸಮಯ, ಆರೋಗ್ಯ, ಮನಃಶಾಂತಿ, ನಮ್ಮ ಸಂಬಂಧಗಳು ಮತ್ತೆ ಜೀವನಕ್ಕೊಂದು ಅರ್ಥ. ಇವೆಲ್ಲ ನಾವು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಬದಲಾಗಿ ನಾವೇ ಬೆಳೆಸ್ಕೊಳ್ಬೇಕು. ಜೀವನದ ಕೊನೆಗಾಲದಲ್ಲಿರೋ ಎಷ್ಟೋ ಜನರಿಗೆ ಕೇಳಿದಾಗ ಅವರು ಹೇಳೋ ಮಾತು ಇದು: ಅಯ್ಯೋ, ನಾನಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬಾರ್ದಿತ್ತು, ನನ್ನ ಮಕ್ಕಳ ಜೊತೆ ಇನ್ನೂ ಸ್ವಲ್ಪ ಸಮಯ ಕಳೆಯಬೇಕಿತ್ತು. ಈ ಮಾತು ನಾವು ಮಾತಾಡಿದ ನಿಜವಾದ ಕರೆನ್ಸಿಗಳ ಮಹತ್ವವನ್ನು ತೋರಿಸುತ್ತೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಹೆಚ್ಚು ಗಳಿಸೋದ್ರಲ್ಲಿಲ್ಲ, ಬದಲಾಗಿ ಕಡಿಮೆ ಬಯಸೋದ್ರಲ್ಲಿದೆ. ಇವತ್ತಿನ ಕಾಲದಲ್ಲಿ ಇಷ್ಟು ಸಾಕು ಅನ್ನೋ ಮನೋಭಾವ ಬೆಳೆಸ್ಕೊಳ್ಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ. ಹಾಗಿದ್ರೆ ನಿಜವಾದ ಸಂಪತ್ತನ್ನು ಕಟ್ಕೊಳ್ಳೋದು ಹೇಗೆ? ಕೆಲವು ಸರಳವಾದ, ಪ್ರಾಕ್ಟಿಕಲ್ ಆದ ದಾರಿಗಳನ್ನ ನೋಡೋಣ. ಮೊದಲನೇ ಹೆಜ್ಜೆ ಒಂದು ಲೈಫ್ ಆಡಿಟ್ ಮಾಡೋದು. ಅಂದ್ರೆ ನಮ್ಮ ಪ್ರತಿ ಖರ್ಚನ್ನು ನೋಡಿ ಇದು ನಿಜವಾಗ್ಲೂ ಬೇಕಾ ಅಥವಾ ಬರೀ ಆಸೆನಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು. ಸ್ಲೈಡ್ನಲ್ಲಿರೋ ಹಾಗೆ ದೊಡ್ಡ EMI ಇರೋ ಕಾರ್ ಬೇಕಾ ಅಥವಾ ವೀಕೆಂಡಲ್ಲಿ ನೆಮ್ಮದಿಯಾಗಿರೋದು ಮುಖ್ಯನಾ ಅಂತ ಯೋಚಿಸೋದು. ಉತ್ತಮ ಗುಣಮಟ್ಟದ ಜೀವನಕ್ಕೆ ಇಲ್ಲಿ 3 ಸಿಂಪಲ್ ನಿಯಮಗಳಿವೆ. 1. ನಮ್ಮ ತಿಂಗಳ ಸ್ಥಿರ ಖರ್ಚುಗಳನ್ನು ಕಡಿಮೆ ಇಟ್ಕೊಳ್ಳೋದು. 2. ಸಮಯ ಮತ್ತೆ ಹಣ ಎರಡರಲ್ಲೂ ಸ್ವಲ್ಪ ಬಫರ್ ಅಂದ್ರೆ ಹೆಚ್ಚುವರಿ ರಿಸರ್ವ್ ಇಟ್ಕೊಳ್ಳೋದು. 3. ನೋಡಕ್ಕೆ ಶೋಕಿಯಾಗಿರೋ ವಸ್ತುಗಳಿಗಿಂತ ಹೆಚ್ಚು ಬಾಳಿಕೆ ಬರೋ ವಸ್ತುಗಳನ್ನ ಆಯ್ಕೆ ಮಾಡೋದು. ಈ ಬಗ್ಗೆ ಮೂಲ ಲೇಖನದಲ್ಲಿ ಒಂದು ಸ್ಪಷ್ಟವಾದ ಗೋಲ್ ಕೊಟ್ಟಿದ್ದಾರೆ.
ಕನಿಷ್ಠ 3ರಿಂದ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನ ಉಳಿತಾಯ ಮಾಡೋದು. ಇದು ನಮ್ಮ ನರಮಂಡಲಕ್ಕೆ ಒಂದು ರೀತಿಯ ಲೈಫ್ ಇನ್ಶೂರೆನ್ಸ್ ಇದ್ದ ಹಾಗೆ. ಇದು ಸುಮ್ಮನೆ ದುಡ್ಡಲ್ಲ, ಇದು ನಮ್ಮ ಮನಸ್ಸಿಗೆ ಕೊಡುವ ಧೈರ್ಯ ಮತ್ತು ನೆಮ್ಮದಿ. ಕೊನೆಗೆ ಹೇಳೋದಾದ್ರೆ, ವಸ್ತುಗಳಿಗಿಂತ ಹೆಚ್ಚಾಗಿ ಅನುಭವಗಳಿಗೆ, ಉಡುಗೊರೆಗಳಿಗಿಂತ ಹೆಚ್ಚಾಗಿ ಉಪಸ್ಥಿತಿಗೆ ಬೆಲೆ ಕೊಡುವ ಜೀವನವನ್ನ ರೂಪಿಸ್ಕೊಳ್ಳೋದು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬಹುದಾದ ಅತಿ ದೊಡ್ಡ ಸಂಪತ್ತು ಅಂದ್ರೆ ತೃಪ್ತಿಯಿಂದ ಬದುಕೋದನ್ನ ತೋರಿಸ್ಕೊಡೋದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದಿಡ್ತೀನಿ. ಯೋಚನೆ ಮಾಡಿ, ನಾವು ಕಟ್ಟುತ್ತಿರುವ ಜೀವನದಿಂದ ನಾವೇ ತಪ್ಪಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರಬಾರದು ಅಲ್ವಾ?